ಇವಾಗ ಮೈನ್ ಥಿಂಗ್ ಬರೋಣ. ರೆವೆನ್ಯೂ ಅಂತ ಹೇಳಿದ್ರೆ ಒಂದು ವಿಡಿಯೋದಿಂದ ನನಗೆ ಹೈಯೆಸ್ಟ್ ಬಂದ ಅಮೌಂಟ್ ಇಲ್ಲಿದೆ ನೋಡಿ. ರೆವೆನ್ಯೂ ಲಾಸ್ಟ್ ಆಪ್ಷನ್, ಇದಕ್ಕೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ವಾಚ್ ಟೈಮ್ ಎಷ್ಟು ಜಾಸ್ತಿ ಆಯ್ತು ಅಷ್ಟು ನಿಮಗೆ ಹಣ ಜಾಸ್ತಿ ಬರುತ್ತೆ ಅನ್ನೋ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬಾ ದಿನಗಳ ನಂತರ ಯೂಟ್ಯೂಬ್ ಇನ್ಕಮ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಮತ್ತೆ ಯಾರೆಲ್ಲ ಸ್ಟಾರ್ಟ್ ಮಾಡಿದೀರಾ ಮತ್ತೆ ಯಾರಿಗೆಲ್ಲ ಇನ್ಕಮ್ ಬರಕ್ ಸ್ಟಾರ್ಟ್ ಆಗಿದೆ ಅವರಿಗೆ ಒಂದು ಕ್ಲಿಯರ್ ವಿಡಿಯೋ ನಿಮಗೆ ಈ ವಿಡಿಯೋ ಮುಖಾಂತರ ತಲುಪುತ್ತೆ, ಕ್ಲಿಯರ್ ಮೆಸೇಜ್ ತಲುಪುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ವಿಡಿಯೋದಿಂದ ನನಗೆ ಹೈಯೆಸ್ಟ್ ಆಗಿ ಬಂದ ಇನ್ಕಮ್ ಎಷ್ಟು ಅಂತ ವಿತ್ ಪ್ರೂಫ್ ನನ್ನ ಫೋನಲ್ಲಿ, ನನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೇನೆ. ಅವಾಗ ನಿಮ್ಗೆ ಕನ್ಫರ್ಮ್ ಆಗಿ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಗುತ್ತೆ ಒಂದು ವಿಡಿಯೋದಿಂದ ಎಷ್ಟು ದುಡ್ಡು ಅರ್ನ್ ಮಾಡ್ಬೋದು ಅಂತ ಹೇಳಿ. ಮತ್ತೆ ಇದು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ತುಂಬಾ ಮಂದಿಗೆ ಒಂದು ಕನ್ಫ್ಯೂಸ್ ಇರುತ್ತೆ. ಯೂಟ್ಯೂಬ್ ಅನ್ನ ಫುಲ್ ಟೈಮ್ ಕರಿಯರ್ ಆಗಿ ತಗೊಂಡ್ರೆ, ಯೂಟ್ಯೂಬ್ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಇದ್ದ ಕೆಲಸವನ್ನು ಬಿಟ್ಟು ಯೂಟ್ಯೂಬ್ಗೆ ಬಂದ್ರೆ ಹೇಗೆ ನಾವು ಜೀವನ ಸಾಗಿಸಬಹುದು, ಹೇಗೆ ಇನ್ಕಮ್ ಅನ್ನ ಅರ್ನ್ ಮಾಡಬಹುದು ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಇರುತ್ತೆ. ತುಂಬಾ ಮಂದಿಗೆ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇರುತ್ತೆ. ಯೂಟ್ಯೂಬ್ ವಿಡಿಯೋ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಫೇಮಸ್ ಆಗಬೇಕು, ಆ ತರ ತುಂಬಾ ಐಡಿಯಾ ಇರುತ್ತೆ. ಬಟ್ ಯೂಟ್ಯೂಬ್ ಇಂದ ಎಷ್ಟು ಇನ್ಕಮ್ ಬರುತ್ತೆ, ಯಾವ ತರ ಇನ್ಕಮ್ ಬರುತ್ತೆ ಅಂತ ಹೇಳಿ ಐಡಿಯಾ ಇರುವುದಿಲ್ಲ. ಇವಾಗ ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಇಷ್ಟು ಹಣ ಹಾಕ್ಬೋದು, ಇಷ್ಟು ಲಾಸ್ ಆಗ್ಬೋದು, ಅಥವಾ ಇದರಿಂದ ಇಷ್ಟು ಪ್ರಾಫಿಟ್ ಬರ್ಬೋದು ಅಂತ ಹೇಳಿ ಒಂದು ಅಂದಾಜು ಇರುತ್ತೆ. ಯೂಟ್ಯೂಬ್ ಕೂಡ ಅದೇ ತರ ಒಂದು ಬಿಸ್ನೆಸ್ ತರ. ಇದರಲ್ಲಿ ನಿಮ್ಗೆ ಲಾಸ್ ಏನಾಗಲ್ಲ. ಬಟ್ ನೀವು ಇನ್ವೆಸ್ಟ್ ಯಾವ್ದಕ್ಕೆ ಮಾಡಿದ್ರ, ಮೊಬೈಲ್, ಕ್ಯಾಮರಾನ, ಮೈಕನ, ಅದಕ್ಕೆ ಇನ್ವೆಸ್ಟ್ ಮಾಡಿರೋದು ಮಾತ್ರ ಲಾಸ್ ಆಗುತ್ತೆ. ಅದು ಫ್ಯೂಚರ್ ಯಾವ್ದಕ್ಕಾದ್ರೂ ಯೂಸ್ ಆಗುತ್ತೆ, ಅದೇ ತರ. ಬಟ್ ಇದರಲ್ಲಿ ಪ್ರಾಫಿಟ್ ಯಾರಿಗೂ ಗೊತ್ತಿರಲ್ಲ, ಇದರಲ್ಲಿ ಎಷ್ಟು ಇನ್ಕಮ್ ಬರ್ಬೋದು ಅಂತೇಳಿ ಯಾವುದೇ ಐಡಿಯಾ ಇರಲ್ಲ. ಇವತ್ತು ಅದನ್ನ ನಿಮ್ಗೆ ಕ್ಲಿಯರ್ ಮಾಡೋದಕ್ಕೆ ಬೇಕಾಗಿ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನಿಮಗೆ ಇದರಿಂದ ಯೂಟ್ಯೂಬ್ ಇಂದ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದನ್ನ ಕ್ಲಿಯರ್ ಮಾಡಬೇಕು. ಇನ್ನೊಂದು ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಣ್ಣ ಯೂಟ್ಯೂಬರ್ಸ್ ಇರ್ತಾರೆ, ಇವಾಗ ಸ್ವಲ್ಪ ವಿಡಿಯೋ ಮಾಡಿ ಮೂಡ್ ಆಫ್ ಆಗಿರ್ತಾರೆ. ಅವರಿಗೆ ಈ ಇನ್ಕಮ್ ನೋಡೋದ್ರಿಂದ ತುಂಬಾ ಮೋಟಿವೇಶನ್ ಆಗುತ್ತೆ. ಅದು ನಾನು ಕೂಡ ಅದೇ ತರ ಮಾಡ್ತಾ ಇದ್ದೆ. ಫಸ್ಟ್ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಅವಾಗ ನಂದು ಮಾನಿಟೈಸೇಷನ್ ಆಗಿರ್ಲಿಲ್ಲ, ಯೂಟ್ಯೂಬ್ ಇಂದ ಇನ್ಕಮ್ ಬರ್ತಾ ಇರಲಿಲ್ಲ. ಅವಾಗ ನಾನು ಒಂದು ಮೋಟಿವೇಶನ್ಗೆ ಬೇಕಾಗಿ ಏನ್ ಮಾಡ್ತಾ ಇದ್ದೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡ್ತಿದ್ದೆ, ಹೌ ಮಚ್ ಯೂಟ್ಯೂಬರ್ಸ್ ಅರ್ನ್ ಮನಿ, ಹಾಗೆಲ್ಲ ಸರ್ಚ್ ಮಾಡ್ತಿದ್ದೆ. ಅವಾಗ ಯಾರ್ದಾದ್ರು ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ ಬೋರ್ಡ್ ಎಲ್ಲ ತೋರಿಸ್ತಾ ಇದ್ರು. ಅದನ್ನೆಲ್ಲ ನೋಡಿ ನನಗೆ ಇನ್ಸ್ಪೈರ್ ಆಗ್ತಿದ್ದು, ಇದರಿಂದ ಇಷ್ಟು ಹಣ ಬರುತ್ತೆ, ಇಷ್ಟು ಅರ್ನ್ ಮಾಡ್ಬೋದು, ನಮಗೂ ಕೂಡ ಮನೆಯಲ್ಲೇ ಕೂತು ವಿಡಿಯೋಸ್ ಮಾಡೋದಲ್ವಾ, ಸುಮ್ಮನೆ ಹಣ ಬರೋದಂದ್ರೆ ಯಾಕೆ ಬಿಡೋದು, ಆ ತರ ಒಂದು ಮೈಂಡ್ ಸೆಟ್ ಬರ್ತಾ ಇತ್ತು, ಮೋಟಿವೇಶನ್ ಆಗ್ತಾ ಇತ್ತು. ಮತ್ತೆ ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಓಕೆ, ಇದು ಎರಡು ಉದ್ದೇಶ. ಒಂದು ಹೊಸ ಯೂಟ್ಯೂಬರ್ಸ್ ಅನ್ನ ಮೋಟಿವೇಟ್ ಮಾಡೋಕೆ, ಇನ್ನೊಂದು ಇದರಿಂದ ಎಷ್ಟು ಹಣ ಬರುತ್ತೆ ಅಂತ ತೋರಿಸಕ್ಕೆ. ನಾನು ವಿಡಿಯೋಸ್ ಮಾಡಕ್ ಶುರುವಾಗಿ ಇವಾಗ ಸಾಧಾರಣ ಒಂದು 4-5 ವರ್ಷ ಆಯ್ತು. ನಾನು ಕನ್ಸಿಸ್ಟೆಂಟ್ ಆಗಿ ಇಲ್ಲದಿದ್ದರಿಂದ ನನಗೆ ಅಷ್ಟು ಗ್ರೋ ಆಗಕ್ಕಾಗಿಲ್ಲ. ಬಟ್ ಆದ್ರೂ ಓಕೆ, ನನಗೆ ಇದರಿಂದ ಎಷ್ಟು ಹಣ ಬರುತ್ತೆ, ಎಷ್ಟು ವ್ಯೂಸ್ ಬಂದ್ರೆ ಎಷ್ಟು ಹಣ ಬರುತ್ತೆ ಅಂತ ಅನ್ನೋ ಬೇಸಿಕ್ ಒಂದು ಐಡಿಯಾ ಇದೆ. ಮತ್ತೆ ಇವಾಗ ಒಂದು ನಾನು ವಿಡಿಯೋ ಅಲ್ಲ, ವಿತ್ ಪ್ರೂಫ್, ನನ್ನ ಇದು ಇವಾಗ ನೋಡಿ ಇಲ್ಲಿ ಮೊಬೈಲ್ ಇದೆ, ಇದರಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಓಪನ್ ಮಾಡಿ ನನ್ನ ವಿಡಿಯೋ ಒಂದು ವಿಡಿಯೋಗೆ ಹೈಯೆಸ್ಟ್ ಅಮೌಂಟ್ ಕೂಡ ಬಂದಿದೆ, ಹೈಯೆಸ್ಟ್ ವ್ಯೂಸ್ ಕೂಡ ಬಂದಿದೆ. ಅದಕ್ಕೆ ಎಷ್ಟು ಹಣ ಬಂದಿದೆ ಕ್ಲಿಯರ್ ಆಗಿ ವಿತ್ ಪ್ರೂಫ್ ತೋರಿಸ್ತಾನೆ. ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ. ಹಾಗಾದ್ರೆ ಯಾರೆಲ್ಲ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ಮಾಡ್ತಾ ಇರ್ತೀನಿ. ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಯೂಟ್ಯೂಬರ್ಸ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕರೆಕ್ಟ್ ವೇ ಅಂತ ಹೇಳಿ ಕನ್ನಡದಲ್ಲೇ ವಿಡಿಯೋ ಮಾಡಿದ್ದೆ. ಅದಕ್ಕೆ ಹೈಯೆಸ್ಟ್ ವ್ಯೂಸ್ ಬಂದಿದೆ. ಅದರದ್ದೇ ಇನ್ಕಮ್ ಇವಾಗ ತೋರಿಸ್ತೀನಿ. ಬನ್ನಿ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ನಂದು ಹೋಮ್ ಸ್ಕ್ರೀನ್, ಸ್ವಲ್ಪ 24 ಇದು ನಂದು ಹೋಮ್ ಸ್ಕ್ರೀನ್. ಇದರಲ್ಲಿ ಇವಾಗ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಕಾಣಿಸ್ತಾ ಇದೆ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ನಿಮಗೆ ಓಪನ್ ಆಗಿ ತೋರಿಸ್ತೀನಿ. ಇನ್ಕಮ್, ವ್ಯೂಸ್, ವಾಚ್ ಟೈಮು, ಸಬ್ಸ್ಕ್ರೈಬರ್ಸ್ ಎಲ್ಲ ಓಪನ್ ಆಗಿ ತೋರಿಸ್ತೀನಿ. ಈ ತರ ಯಾವುದೇ ಯೂಟ್ಯೂಬರ್ಸ್ ತೋರಿಸಲ್ಲ, ಎಲ್ಲರೂ ಹೈಡ್ ಮಾಡಕ್ ಟ್ರೈ ಮಾಡ್ತಾರೆ. ಇವಾಗ ಯೂಟ್ಯೂಬ್ ಇಂದ ಬರುವ ಅಮೌಂಟ್ ಅನ್ನ ಹೈಡ್ ಮಾಡಕ್ ಟ್ರೈ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮುಂಚೆ ಏನಾದ್ರು ಅವ್ರಿಗೆ ಪ್ರಾಬ್ಲಮ್ ಆಗೋದು ಅನ್ನೋ ಉದ್ದೇಶದಿಂದ ಆತರ ಮಾಡ್ತಾರೆ. ನಾನು ಆತರ ಏನ್ ಮಾಡಲ್ಲ. ಯೂಟ್ಯೂಬ್ ಸ್ಟುಡಿಯೋ ಇಲ್ಲೇ ಇದೆ, ವೈಫೈ ಕನೆಕ್ಟ್ ಆಗಿದೆ ನೋಡಿ. ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಓಪನ್ ಮಾಡಿ ನೋಡಿ, ರಿಫ್ರೆಶ್ ಮಾಡ್ತಾ ಇದ್ದೀನಿ. ರಿಫ್ರೆಶ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ಬೋದು 51,341 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಲಾಸ್ಟ್ 28 ಡೇಸ್ ಅಲ್ಲಿ, ಇಲ್ಲಿ 28 ಡೇಸ್ ಇದೆ, 28 ಡೇಸ್ ಅಲ್ಲಿ 36,000 ವ್ಯೂಸ್ ಬಂದಿದೆ. 2.0 ವಾಚ್ ಟೈಮ್ ಬಂದಿದೆ. 417 ಸಬ್ಸ್ಕ್ರೈಬರ್ಸ್ ಬಂದಿದೆ. ಟೋಟಲ್ ಅಮೌಂಟ್ ಬಂದಿದೆ 1,900. ಹಾಗಾದ್ರೆ ನೀವು ಅಷ್ಟು ಕಮ್ಮಿ ಅಂತ ಹೇಳ್ಬೋದು. ಓಕೆ, ಇವಾಗ ಇಲ್ಲಿ ಹೋಗಿ ನಂದು ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇದೆ, ಡ್ಯಾಶ್ ಬೋರ್ಡ್, ಕಾಂಟೆಂಟ್, ಅನಾಲಿಟಿಕ್ಸ್, ಕಾಮೆಂಟ್ಸ್, ಅರ್ನ್ ಅದೆಲ್ಲ ಇದೆ. ಇದ್ರಲ್ಲಿ ನಾನು ಕಾಂಟೆಂಟ್ಗೆ ಹೋಗ್ತೀನಿ. ಸೆಕೆಂಡ್ ಆಪ್ಷನ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ, ಲೋಡ್ ಆಗ್ತಾ ಇದೆ. ಲೋಡ್ ಆಗಿ ಇಲ್ಲಿ ಶಾರ್ಟ್ ಬೈ ಅಂತ ಇದೆ. ಶಾರ್ಟ್ ಬೈ ಅಂತ ಹೇಳಿದ್ರೆ ಮೋಸ್ಟ್ ವ್ಯೂಡ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮೋಸ್ಟ್ ವ್ಯೂಡ್ ಅಂದ್ರೆ ಹೈಯೆಸ್ಟ್ ವ್ಯೂಸ್ ಯಾವ್ದಕ್ಕೆ ಬಂದಿದೆ ಅದು ಬರುತ್ತೆ ನೋಡಿ. ಇದರಲ್ಲಿ ಹೈಯೆಸ್ಟ್ ವ್ಯೂಸ್ ಬಂದಿದೆ, ಇದು ನೋಡಿ 5,23,000 ವ್ಯೂಸ್ ಬಂದಿದೆ.
ಇದು ಎರಡನೇದು ಅಂತ ಹೇಳಿದ್ರೆ ಎರಡನೇದನ್ನ ನೋಡ್ಕೊಳ್ಳಿ. ಓಕೆ, 491K ಅಂತ ಹೇಳಿದ್ರೆ 4,91,000. ಇದಕ್ಕೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇದು ನಾನು ಯಾವಾಗ ವಿಡಿಯೋ ಮಾಡಿರೋದು 28 ಅಕ್ಟೋಬರ್ 2022, 1.5 ವರ್ಷ ಆಗ್ತಾ ಬಂತು. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂಡ್ ಅರ್ನ್ ಮನಿ ಇನ್ 2023 ಇನ್ ಕನ್ನಡ. ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಮತ್ತು ಹಣ ಗಳಿಸುವುದು ಹೇಗೆ ಅಂತ ಇದರ ಹೆಸರು ಕೊಟ್ಟಿದ್ದೇನೆ. ಇದಕ್ಕೆ 4,91,000 ವ್ಯೂಸ್ ಬಂದಿದೆ. ಇದರ ಅಮೌಂಟ್ ಎಷ್ಟು ಅಂತ ಹೇಳಿ ನೋಡೋಣ. ಓಕೆ, ಅನಾಲಿಟಿಕ್ಸ್ ಹೋಗೋಣ. ಅನಾಲಿಟಿಕ್ಸ್ಗೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲೆಲ್ಲ ಇದರ ಡೀಟೇಲ್ಸ್ ಎಲ್ಲ ಬರುತ್ತೆ. ಓಕೆ, this video has gotten 4,91,697 views since it was published. ಇದು ಅಪ್ಲೋಡ್ ಆದ ನಂತರ ಇಷ್ಟು ವ್ಯೂಸ್ ಬಂದಿದೆ ಅಂತ ಹೇಳಿ ಹೇಳ್ತಾ ಇದೆ. ಇಲ್ಲಿ ನೋಡಿ, ಇದರಿಂದ ಎಷ್ಟು ವಾಚ್ ಟೈಮ್ ಬಂದಿದೆ ಅಂತ ಹೇಳಿದ್ರೆ 30,600 ವಾಚ್ ಅವರ್ಸ್. ಇದರಿಂದ ನೀವು ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ವಾಚ್ ಟೈಮ್ ಎಷ್ಟು ಜಾಸ್ತಿ ಆಯ್ತು ಅಷ್ಟು ನಿಮ್ಗೆ ಹಣ ಜಾಸ್ತಿ ಬರುತ್ತೆ ಅನ್ನೋದು ಇಲ್ಲೊಂದು ವಿಚಾರ. ಇಲ್ಲಿ ನೋಡಿ, ಸಬ್ಸ್ಕ್ರೈಬರ್ಸ್ ಕೇವಲ ಈ ಒಂದೇ ಒಂದು ವಿಡಿಯೋದಿಂದ ನನಗೆ 9,200 ಸಬ್ಸ್ಕ್ರೈಬರ್ಸ್ ಬಂದಿದೆ. ಕೇವಲ ಒಂದೇ ಒಂದು ವಿಡಿಯೋ, ಎಲ್ಲ ವಿಡಿಯೋ ಅಲ್ಲ. ನಾನೊಂದು ಟೋಟಲ್ 150 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಈ ಕೇವಲ ಒಂದೇ ಒಂದು ವಿಡಿಯೋದಿಂದ 9,200 ಸಬ್ಸ್ಕ್ರೈಬರ್ಸ್ ಬಂದಿದೆ. ಇವಾಗ ಮೈನ್ ಏನಪ್ಪಾ ಅಂತ ಹೇಳಿದ್ರೆ ಇನ್ಕಮ್ ತೋರಿಸೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಇದೆ. ಇಲ್ಲಿ ರೀಚ್ ಅಂತ ಒಂದು ಆಪ್ಷನ್ ಇದೆ, ಸೆಕೆಂಡ್ ಆಪ್ಷನ್. ಇದಕ್ಕೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ತೋರಿಸ್ತೀನಿ ನಾನು ಇನ್ಕಮ್ ಎಷ್ಟು ಬಂದಿದೆ ಅಂತೇಳಿ. ಈ ರೀಚ್ ಮೈನ್ ಥಿಂಗ್. ಇವಾಗ ಯೂಟ್ಯೂಬ್ ಅಲ್ಲಿ ಮೈನ್ ಥಿಂಗ್ ಏನಂತಂದ್ರೆ ರೀಚ್. ಇದು ನೋಡಿ ಎಷ್ಟು ರೀಚ್ ಬಂದಿದೆ ಅಂತೇಳಿ. ಇದು ಅಪ್ಲೋಡ್ ಆದ ನಂತರ ಬಿಡಿ 10, 100, 1000, 10 ಲಕ್ಷ, 10 ಲಕ್ಷ, 85,66,108. ಇದು ಅಪ್ಡೇಟ್ ಆಗ್ತಾ ಇರುತ್ತೆ. ನೋಡಿ, ಇವಾಗ 9 ಆಯ್ತು. 85 ಲಕ್ಷ ಇಂಪ್ರೆಷನ್ ಬಂದಿದೆ. ಇಂಪ್ರೆಷನ್ ಅಂತ ಹೇಳಿದ್ರೆ, ಇವಾಗ ನೀವು ಯಾರಾದ್ರೂ ಯೂಟ್ಯೂಬ್ ಓಪನ್ ಮಾಡಿದಾಗ ನನ್ನ ವಿಡಿಯೋಸ್ ಅವರ ಮೊಬೈಲ್ ಅಲ್ಲಿ ಬಂದಿರುತ್ತೆ. ಬಟ್ ಅವರು ಕ್ಲಿಕ್ ಎಷ್ಟು ಜನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಂಪ್ರೆಷನ್ ಥ್ರೂ ಕ್ಲಿಕ್ ರೇಟ್ ಅಂತ ಬಂದಿದೆ. ಇಂಪ್ರೆಷನ್ ಥ್ರೂ ಕ್ಲಿಕ್ ರೇಟ್ 4.6 ಇದೆ. 4.6 ಅಂತ ಹೇಳಿದ್ರೆ 85 ಲಕ್ಷ ಜನರಲ್ಲಿ 4.5% ಜನ ಕ್ಲಿಕ್ ಮಾಡಿದ್ದಾರೆ. ಅದರಿಂದ 4,91,000 ವ್ಯೂಸ್ ಬಂದಿದೆ. ಓಕೆ, ಇವಾಗ ಮೈನ್ ಥಿಂಗ್ ಬರೋಣ. ರೆವೆನ್ಯೂ ಅಂತ ಹೇಳಿದ್ರೆ ಒಂದು ವಿಡಿಯೋದಿಂದ ನನಗೆ ಹೈಯೆಸ್ಟ್ ಬಂದ ಅಮೌಂಟ್ ಇಲ್ಲಿದೆ ನೋಡಿ. ರೆವೆನ್ಯೂ ಲಾಸ್ಟ್ ಆಪ್ಷನ್. ಇದಕ್ಕೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಲೈವ್ ಆಗಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಬಂದಿದೆ ಅಂತ ಹೇಳಿ. ನೋಡಿ, 33,000 ರೂಪಾಯಿ ಬಂದಿದೆ ಕೇವಲ ಒಂದೇ ಒಂದು ವಿಡಿಯೋದಿಂದ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ. ಎಸ್ಟಿಮೇಟೆಡ್ ರೆವಿನ್ಯೂ 33,207 ರೂಪಾಯಿ ಕೇವಲ ಒಂದೇ ಒಂದು ವಿಡಿಯೋದಿಂದ. ಎಲ್ಲ ಒಂದು 10 ವಿಡಿಯೋದಿಂದ ಅಲ್ಲ, ಕೇವಲ ಒಂದು ವಿಡಿಯೋದಿಂದ 33,207. ಇದು ನನ್ನ ಹೈಯೆಸ್ಟ್ ರೆವೆನ್ಯೂ. ಇದಕ್ಕಿಂತ ಹೆಚ್ಚು ಕೂಡ ಒಂದು ವ್ಯೂಸ್ ಬಂದಿದೆ. 5,21,000 ವ್ಯೂಸ್ ಒಂದು ವಿಡಿಯೋಗೆ ಬಂದಿದೆ. ಬಟ್ ಅದಕ್ಕೆ ಇಷ್ಟು ಇನ್ಕಮ್ ಬಂದಿಲ್ಲ. ಇದೊಂದು ಟೆಕ್ ರಿಲೇಟೆಡ್ ವಿಡಿಯೋ ಅದರಿಂದ ಇದಕ್ಕೆ ಹೈಯೆಸ್ಟ್ ವ್ಯೂಸ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಈ ತರ ಎಲ್ಲ ನೋಡಬಹುದು. ಲಾಸ್ಟ್ 28 ಡೇಸ್ ಅಲ್ಲಿ ಇದಕ್ಕೆ 1,000 ರೂಪಾಯಿ ಬಂದಿದೆ. 7 ಡೇಸ್ ಅಲ್ಲಿ 352 ರೂಪಾಯಿ ಬಂದಿದೆ. ಸಿನ್ಸ್ ಪಬ್ಲಿಷ್ಡ್, ಇದು ಅಪ್ಲೋಡ್ ಮಾಡಿದ ನಂತರ ಇವತ್ತಿನವರೆಗೆ ನೋಡಿ, 22 ಅಕ್ಟೋಬರ್ ರಿಂದ ಇವತ್ತೆಷ್ಟು ಡೇಟ್, 22 ಮಾರ್ಚ್ 2024, 1.5 ವರ್ಷದಲ್ಲಿ 33,207 ರೂಪಾಯಿ ಬಂದಿದೆ. ಓಕೆ, ಇವಾಗ ನಿಮ್ಗೆ ಇದು ಅಂದಾಜಾಗಿರುತ್ತೆ ಅಂತ ತಿಳ್ಕೊಳ್ತೇನೆ. ಓಕೆ, ಇದು ನೋಡಿ ನಂದು ಡ್ಯಾಶ್ ಬೋರ್ಡ್. ಹಾಗಾದ್ರೆ ಫ್ರೆಂಡ್ಸ್ ನೋಡಿ, ಒಂದು ವಿಡಿಯೋಗೆ ನನಗೆ 4,91,000 ವ್ಯೂಸ್ ಬಂದಿದೆ. ಮತ್ತೆ ಅದಕ್ಕೆ ಇನ್ಕಮ್ ಅಂತ ಹೇಳಿದ್ರೆ 33,207 ರೂಪಾಯಿ ಟೋಟಲ್ ಆಗಿ ಬಂದಿದೆ. ಅಷ್ಟು ಹಣ ಬರ್ಲಿಕ್ಕೆ ರೀಸನ್ ಇದೆ. ಒಂದು, ಅದು ಟೋಟಲ್ ಲೆಂತ್ ವಿಡಿಯೋದು 16 ನಿಮಿಷ ಇದೆ. ಓಕೆ, ತುಂಬಾ ಲೆಂತ್ ಜಾಸ್ತಿ ಇದೆ. ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾನು 8 ನಿಮಿಷ 7 ನಿಮಿಷ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇದು 16 ನಿಮಿಷ ಇದೆ. ಮತ್ತೆ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಲೆಂತ್ ಆಗಿದೆ ಜಾಸ್ತಿ. ಇನ್ನೊಂದು ವಿಷಯ, ಅದು ಟೆಕ್ ರಿಲೇಟೆಡ್ ವಿಡಿಯೋಸ್ಗೆ ಇನ್ಕಮ್ ಜಾಸ್ತಿ ಬರುತ್ತೆ. 2 ವಿಷಯ ಇದೆ, ಅದರಿಂದ ಅಷ್ಟು ಇನ್ಕಮ್ ಬಂದಿದೆ. ನಾರ್ಮಲ್ ಆಗಿ ನಿಮ್ಗೆ 4,90,000 5 ಲಕ್ಷ ವ್ಯೂಸ್ ಬಂದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 17,000 ಇನ್ಕಮ್ ಬರುತ್ತೆ. ಇದು ಟೆಕ್ ರಿಲೇಟೆಡ್ ಆದ್ರಿಂದ, ಮತ್ತೆ ಇದು ತುಂಬಾ ಲೆಂತ್ ಇರೋದ್ರಿಂದ ಆ ವಿಡಿಯೋಗೆ ಅಷ್ಟು ವ್ಯೂಸ್ ಬಂದಿದೆ. ಓಕೆ, ಮತ್ತೆ ಇದರಲ್ಲಿ ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ನೀವು ಸರ್ಚ್ ಮಾಡೋ ಕೀವರ್ಡ್ಸ್, ಮತ್ತೆ ನೀವು ಹಾಕೋ ಥಂಬ್ನೇಲ್, ನೀವು ಹಾಕೋ ಟೈಟಲ್, ವಿಡಿಯೋಗೆ ಹಾಕೋ ಟೈಟಲ್, ಮತ್ತೆ ನೀವು ಹಾಕೋ ವಿಡಿಯೋದ ಲೆಂತ್, ಮತ್ತೆ ಯಾವುದು ಕ್ಯಾಟಗರಿ ವಿಡಿಯೋ, ಎಲ್ಲ ಒಂದು ಕೂಡ ಕೌಂಟ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಅಲ್ಲಿ ಹಣ ಬರ್ಲಿಕ್ಕೆ. ಹಣದು ಎಷ್ಟು ಬರಬೇಕು, ಎಷ್ಟು ಕೊಡ್ತಾರೆ ಅನ್ನೋದು ಅದು ಯೂಟ್ಯೂಬರ್ ಡಿಸೈಡ್ ಮಾಡೋದು. ಬಟ್ ಅವರು ಒಂದೊಂದು ಕ್ಯಾಟಗರಿಗೆ ಒಂದೊಂದು ಅಮೌಂಟ್ ಅನ್ನು ಇಟ್ಟಿರ್ತಾರೆ, ಅದರಿಂದ ಅಷ್ಟು ಬರುತ್ತೆ. ಓಕೆ, ಹಾಗಾದ್ರೆ ನಾನು ಇವಾಗ ಲೈವ್ ಆಗಿ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.